ಗೈಸ್ ಇದು ನಾನು ಕುಡಿತಿರೋದು ಇವತ್ತಿಂದು 3ನೇ ಕಾಫಿ. ಇವತ್ತು ಬಂದುಬಿಟ್ಟು ಸಂಡೇ. ಇವತ್ತು ಪ್ಲ್ಯಾನ್ ಏನಪ್ಪ ಅಂದರೆ ಎಕ್ಸಾಕ್ಟಾಗಿ ನೀವು ನೋಡಿದ್ರಲ್ಲ ಈಗ ಬ್ಯಾಕ್ ಸೈಡ್ ಒಂದು ಲೊಕೇಶನ್ನು ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದೇವೆ. ಅಲ್ಲಿದ್ದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಕೆಂಗೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಮ ಮಾಮಂದು, ಲೈಕ್ ಅಲ್ಲೊಂದು ಸೈಟ್ ನೋಡಬೇಕಿತ್ತು. ಸೊ ಅಲ್ಲೊಂದು ಸ್ವಲ್ಪ ಕೆಲಸ ನೋಡ್ಕೊಂಡು ಅಲ್ಲಿಲ್ಲ ಡೈರೆಕ್ಟ್ ಹೋಗಬೇಡ, ನೇಟಿವ್ ಹೋಗ್ತಾ ಇದ್ದೀವಿ. ನಾನು ಹೋಗ್ತಿರೋ ಕಾರಣ ಏನಂದರೆ ಇವತ್ತು ಸಂಡೇ ಇದೆ. ನೋಡ್ತಿದ್ರಲ್ಲ ಹೇರ್ ಕಟ್ ಮಾಡಿಸ್ಬೇಕು, ಸ್ವಲ್ಪ ಬೆಳೆದ್ಬಿಟ್ಟಿದೆ ನೋಡಿ. ಇಲ್ಲಿ ನಮ್ಮಣ್ಣ ಕಾರ್ ಓಡಿಸ್ತಾರೆ. ಗೈಸ್ ನಾನು ಕಲಿಬೇಕು, ಕಾರ್ ಕಲಿಬೇಕು, ಓಡಿಸ್ಲಿಕ್ಕೆ ಬರಲ್ಲ. ನೋಡ್ತಿದ್ದೀರಲ್ಲ ಈ ರಸ್ತೆಯಲ್ಲಿ ಒಂದು ಅಡ್ಡಾಗ್ಬಿಟ್ಟವ್ರು ಇಲ್ಲಿ. ಗೈಸ್ ಕಾಂತಾರ ಮೂವಿಯಲ್ಲಿ ಈ ಸೀನ್ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಎಲ್ಲರೂ ಕಮೆಂಟ್ ಮಾಡಿ. ಸೈಕ್ ಇದೆ. ನಾವು ನೋಡ್ಲಿಕ್ಕೆ ಬಂದಿದ್ದು ಇದೇ ಸೈಟ್. ನಮ್ಮ ಮಾವರು ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ನೀವು ಯಾವುದೇ ರೀತಿಯಾದ ಪ್ಲ್ಯಾನ್ ಕೊಟ್ಟರೆ ಅದ್ರ ಪ್ರಕಾರ ಅವರು ಮನೇನ ಕಟ್ಟಿಸ್ಕೊಡ್ತಾರೆ. ಸೊ ಈ ಸೈಟ್ನ ನಾವು ನೋಡ್ಲಿಕ್ಕೆ ಬಂದಿದ್ದು, ಇಲ್ಲಿ ಬಂದಿದ್ದು ಕೆಲಸ. ತಿಂದಿಲ್ಲ ಗೈಸ್, ಬೋಳಿ ಮಗ ಇವಾಗ ತಿಂತವನೆ ಗೈಸ್. ಅವನೇ ತಿಂತವನು ಅಂದಮೇಲೆ ನಾವು ತಿನ್ನಬೇಕಲ್ವ, ಅದಕ್ಕೋಸ್ಕರ ನಾನೊಂದೆರಡು ಇಡ್ಲಿ, ಒಂದು ಹಾಫ್ ಪಲಾವ್ ತಿಂದೆ. ಮಾಧವರ TC ಹತ್ರ ಇದ್ದೀವಿ, ಲಾಸ್ಟ್ ಮೆಟ್ರೋ ಸ್ಟಾಪು. ಸೈಕ್ ಹೆಂಗಂದ್ರೆ ನನಗೆ ಬರ್ತಾವ್ರು ಗೈಸ್ ಇಲ್ಲಿ. ಆ್ಯಕ್ಚುಲಿ ಬಿಸ್ಕೆಟ್ ತಗೊಂಡಿದ್ದು ನಾಯಿಗೆ ಹಾಕೋಣ ಅಂತ. ನಾಯಿಗೆ ಕೊಬ್ಬು ಜಾಸ್ತಿ ಆಗಿಬಿಡಿದೆ, ಅದು ದಿನ ಚಿಕನ್ ಮಟನ್ ತಿರೋ ಥರ ಐತೆ. ಬಿಸ್ಕೆಟ್ ತಿಂದಿಲ್ಲ, ಅದಕ್ಕೆ ನಾವೇ ತಿಂತಾ ಇದ್ದೀವಿ. ನಾವು ತಿನ್ನೋ ಬಿಸ್ಕೆಟ್ ಮಾರಿಗೋಲ್ಡ್ ಬಿಸ್ಕೆಟ್ ತಗೊಳ್ಳಿ, ಟೀ ಮಾಡ್ಕೊಳ್ಳಿ, ತಿಂತಾ ಇರಿ. ಒನ್ ಮೋರ್ ಅನ್ಬೇಕು. ಗೈಸ್ ಹೋಗೋ ದಾರಿಯಲ್ಲಿ ಹಂಗೆ CNG ಗ್ಯಾಸ್ ಹಾಕ್ಸಿದ್ವಿ ದಾಸ್ಪೇಟೆ ಹತ್ರ. ಗ್ಯಾಸ್ ಮುಂದೆ ಏನು ನೋಡ್ತಿದ್ರಲ್ಲ, ಇಲ್ಲಿರೋದು ಮಧುಗಿರಿ ಬೆಟ್ಟ. ಅದು ಫುಲ್ ಕ್ಲೌಡ್ಸ್ ಇದೆ, ಫುಲ್ ಕವರ್ ಆಗಿಬಿಟ್ಟಿದೆ. ಬಟ್ ಹೈಕೋರ್ಟ್ಗಿಂತ ಏನು ಕಮ್ಮಿ ಇಲ್ಲ, ಸಖತ್ತಾಗಿ ಕಟ್ಟಿದ್ದಾರೆ ಬೆಟ್ಟ ಗುಡ್ಡದಲ್ಲಿ. ವ್ಯೂ ಸಖತ್ತಾಗಿದೆ ಕಟ್ಟಿರೋದು. ಗೈಸ್ ನನ್ನ ಚಾನಲ್ ಹೆಸರೇನಿದೆಯಲ್ಲ K64 ಶಿವ್ ಅಂತ ಹೇಳ್ಬಿಟ್ಟು. ಸೊ ಇದೇ ನಮ್ಮ ಮಧುಗಿರಿ ಡಿಪೋಗೆ ಸೇರುತ್ತೆ. ಸೊ ಗೈಸ್ ಇಲ್ಲಿ ಮುಂದೆ ಏನು ನೋಡ್ತಿದ್ದೀರಲ್ಲ ಅದು ನಮ್ಮ ಪಾವಗಡ ಬೆಟ್ಟ. ಸೊ ಇಲ್ಲಿದ್ದ ಲೆಫ್ಟ್ ತಗೋಬಿಟ್ರೆ ಈ ದಾರಿನೇ ನಮ್ಮ ಊರಿಗೆ ಹೋಗೋ ದಾರಿ. ಗೈಸ್ ಬೆಳಿಗ್ಗೆ 4 ಗಂಟೆಗೆ ನಮ್ಮ ಅಪ್ಪಾಜಿ ನನ್ನ ಡ್ರಾಪ್ ಮಾಡಲಿಕ್ಕೆ ಅಂತ ಪಾವಗಡಗೆ ಕರ್ಕೊಬಂದರು. ನಾನು ನಮ್ಮ ಅಪ್ಪಾಜಿ ಇಬ್ಬರು 2 ಟೀ ಕುಡಿದ್ವಿ. ಗೈಸ್ ಫೈನಲಿ ರೀಚ್ ಆಗಿದ್ದಾಯಿತು. ಸೊ ಹಂಗೆ ನೋಡಿ ನನ್ನ ಹೇರ್ ಸ್ಟೈಲು ಬಂದುಬಿಟ್ಟು ಈ ರೀತಿ ಇರುತ್ತೆ.